ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಟ್ ಈಸ್ ಸ್ವಪ್ನಾಸ್ ಟ್ಯುಟೋರಿಯಲ್. ಸೊ ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದರೆ ಸೆಕೆಂಡ್ ಸೆಮ್ BComನ ಒಂದು ಕನ್ನಡ ಲೆಸನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾವುದು ಅಂದರೆ ಮೈ ಮೇಲೆ ಬರುವ ದೇವರು ಅಂತ ಹೇಳಿ ಇದನ್ನು ಬರೆದಿರೋದು ಸಿದ್ಧಲಿಂಗಯ್ಯ ಅವರು. ಸೊ ಈ ಒಂದು ಲೆಸನ್ ಬಂದುಬಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಲೆಸನ್ ಆಗಿದೆ. ಸೊ ಈ ಒಂದು ಲೆಸನಲ್ಲಿ ಸಿದ್ಧಲಿಂಗಯ್ಯ ಅವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಸಮಾಜದಲ್ಲಿರುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅಂದರೆ ದೇವರು ಮೈ ಮೇಲೆ ಬರುತ್ತೆ ಅಂತ ಹೇಳಿ ಏನು ನಂಬಿಕೆ ಇದೆಯಲ್ಲ, ಈ ನಂಬಿಕೆ ಮೇಲೆ ಇವರು ಈ ಒಂದು ಲೆಸನ್ ಅನ್ನೋದನ್ನ ಬರೆದಿರೋದು. ಓಕೆನಾ? ಸೊ ಇವಾಗ ಜನಗಳು ಏನು ಮಾಡ್ತಾರೆ ಅಂದರೆ, ಇವಾಗ ಯೂಶ್ವಲಿ ಜನಗಳ ಮೇಲೆ ದೇವ್ರು ಬರುತ್ತಲ್ವ, ಅಥವಾ ಜನಗಳ ಮೇಲೆ ದೇವ್ರು ಏನು ಬರುತ್ತಲ್ಲ, ಸೊ ದೇವ್ರು ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಇವಾಗ ಇನ್ನೊಬ್ಬ ವ್ಯಕ್ತಿ, ಇವಾಗ ಒಬ್ಬ ವ್ಯಕ್ತಿ ಮೇಲೆ ದೇವ್ರು ಬಂದ ತಕ್ಷಣ ಮತ್ತೊಬ್ಬ ವ್ಯಕ್ತಿ ಅವನ್ನ ನೋಡಿದ ತಕ್ಷಣ ತುಂಬ ಭಕ್ತಿ ಅನ್ನೋದನ್ನ ಕಾಣ್ತಾರೆ. ಅಂದರೆ ಆ ವ್ಯಕ್ತಿ ಮೇಲೆ ಗೌರವ ಅನ್ನೋದನ್ನ ಹೆಚ್ಚಾಗಿ ಕೊಡ್ತಾರೆ, ಹಾಗೆ ತುಂಬ ಭಕ್ತಿಯಿಂದ ಕಾಣಿಸ್ತಾರೆ. ಹಾಗೆ ಅವ್ರು ಏನೇ ಹೇಳಿದ್ರು ಕೂಡ ಇವರು ಚಾಚು ತಪ್ಪು ಪಾಲಿಸೋದಾಗಿರ್ಬೋದು. ಸೊ ಇದನ್ನೆಲ್ಲ ಅವರು ಇಲ್ಲಿ ಲೇಖಕರು ಏನು ನೋಡಿರ್ತಾರಲ್ಲ, ಇದ್ರ ಮೇಲೆ ಈ ಒಂದು ಲೆಸನ್ ಅನ್ನೋದನ್ನ ಹೇಳಿದ್ದಾರೆ. ಇಲ್ಲಿ ಹಲವಾರು ಘಟನೆಗಳ ಒಂದು ಮೂಲಕ ಈ ಒಂದು ಏನು ಮೈ ಮೇಲೆ ದೇವ್ರು ಬರುತ್ತೆ ಅನ್ನೋದೊಂದು ಕಾನ್ಸೆಪ್ಟ್ ಏನಿದೆಯಲ್ಲ, ಇದು ನಿಜವಾದ ದೈವ ಶಕ್ತಿ ಅಲ್ಲ ಅನ್ನೋದಕ್ಕೆ ಇಲ್ಲಿ ಪ್ರಯತ್ನ ಅನ್ನೋದನ್ನ ಪಡ್ತಿದ್ದಾರೆ. ಅಂದರೆ ಜನಗಳಿಗೆ ಒಂದು ದೇವ್ರ ಮೇಲಿರುವಂಥ ಒಂದು ಭಯ ಆಗಿರ್ಬೋದು, ಅಥವಾ ನಾಟಕೀಯ ವರ್ತನೆ ಏನಿದೆಯಲ್ಲ, ಒಬ್ಬೊಬ್ಬರ ಮೇಲೆ ರಿಯಲ್ ಆಗಿ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಬಟ್ ಏನು ಅವ್ರು ನಾಟಕೀಯವಾಗಿ ಏನು ವರ್ತನೆ ಅನ್ನೋದನ್ನ ಮಾಡ್ತಾರಲ್ಲ, ಇದ್ರ ಫಲ ಏನು ಅಂತ ಹೇಳಿ ಕಂಪ್ಲೀಟಾಗಿ ಈ ಒಂದು ಲೆಸನಲ್ಲಿ ತೋರಿಸ್ತಾ ಹೋಗಿದ್ದಾರೆ. ಓಕೆನಾ? ಹೇಳ್ತಾ ಹೋಗಿದ್ದಾರೆ. ಸೊ ಇವಾಗ ಡೈರೆಕ್ಟಾಗಿ ನಾವು ಲೆಸನಿಗೆ ಬರೋಣ. ಸೊ ಈ ಒಂದು ಲೆಸನಲ್ಲಿ ಏನು, ನಾನು ಆಗಲೇ ಹೇಳ್ದಂಗೆ ಮೈ ಮೇಲೆ ಬರುವಂತಹ ಒಂದು ದೇವರು, ಇದು ಬಂದುಬಿಟ್ಟು ಒಂದು ಹಾಸ್ಯಮಯ ಲೇಖನ ಆಗಿದೆ, ಹಾಗೆ ಒಂದು ಮೂಢನಂಬಿಕೆಗಳ ವಿರುದ್ಧದ ಬರಹ ಆಗಿದೆ. ಓಕೆನಾ? ಇದು ಸೊ ಈ ಒಂದು ಲೆಸನಲ್ಲಿ ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಏನೇನೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಹೇಳಿ. ಇವರು ಕೋಪದಿಂದ ಇದನ್ನು ಹೇಳ್ತೀರ, ಬಟ್ ಏನು ಇದು ಸತ್ಯ ಏನಿದೆಯಲ್ಲ, ಅಥವಾ ಒಂದು ಓದುಗರಿಗೆ ಏನು ಸತ್ಯ ಏನಿದೆಯಲ್ಲ, ಈ ಸತ್ಯನ ಒಂದು ಪರಿಚಯ ಅನ್ನೋದನ್ನ ಮಾಡ್ತಿದ್ದಾರೆ. ಓಕೆನಾ? ಸೊ ಇವಾಗ ನಾವು ಡೈರೆಕ್ಟಾಗಿ ಸ್ಟೋರಿಗೆ ಹೋಗೋಣ. ಇವಾಗ ಸಮಾಜದಲ್ಲಿ, ಓಕೆನಾ, ಅಂದರೆ ನಾರ್ಮಲಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ದೇವರ ಮೇಲೆ ಎಲ್ಲರಿಗೂ ಕೂಡ ತುಂಬ ಅಂದರೆ ತುಂಬ ನಂಬಿಕೆ ಇದೆ ಅಲ್ವಾ? ಹಾಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಗ್ರಾಮೀಣ ಪ್ರದೇಶಗಳಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಕಾನ್ಸೆಪ್ಟ್ ಇರುತ್ತೆ. ಏನು ಅಂದರೆ, ದೇವ್ರ ಮೈ ಮೇಲೆ ಬರುತ್ತೆ, ದೇವ್ರು ಮಾತಾಡುತ್ತೆ, ಭವಿಷ್ಯ ಹೇಳುತ್ತೆ, ಮತ್ತು ನಮಗೇನಾದ್ರು ಸಮಸ್ಯೆಗಳಿತ್ತು ಅಂದರೆ ಅದಕ್ಕೆ ಪರಿಹಾರಗಳನ್ನ ಕೊಡುತ್ತೆ ದೇವರು ಅಂತ ಹೇಳಿಬಿಟ್ಟು ಎಲ್ಲರಿಗೂ ನಂಬಿಕೆ ಇರುತ್ತೆ ಅಲ್ವಾ? ಬಟ್ ಕೆಲವೊಬ್ಬರು ಏನು ಮಾಡ್ತಾರೆ, ಈ ನಂಬಿಕೆ ಏನಿದೆಯಲ್ಲ, ಅಂದರೆ ಆ ಮುಗ್ಧ ಜನತೆಗಳ ಈ ಒಂದು ನಂಬಿಕೆ ಏನಿದೆಯಲ್ಲ, ಆ ನಂಬಿಕೆಗಳನ್ನ ಉಪಯೋಗಿಸ್ಕೊಂಡು ಗೌರವ ಅನ್ನೋದನ್ನ ಪಡ್ಕೊಳ್ತಾರೆ. ಅಂದರೆ ನನ್ನ ಮೇಲೆ ದೇವರು ಬಂದಿದ ಅಂತ ಹೇಳಿ ಅದರಿಂದ ಗೌರವ ಅನ್ನೋದನ್ನ ಪಡ್ಕೊಳ್ತಾರೆ. ಹಾಗೆ ಜನಗಳಿಗೆ ಒಂದು ಭಯ ಅನ್ನೋದನ್ನ ಪಡಿಸ್ಬಿಟ್ಟು ಹಣ ಏನಿದೆಯಲ್ಲ, ಹಣ ಅನ್ನೋದನ್ನ ಸಂಪಾದನೆ ಅನ್ನೋದನ್ನ ಮಾಡ್ತಾರೆ ಅಲ್ವಾ? ಸೊ ಈ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಈ ಒಂದು ಲೆಸನ್ ಕಂಪ್ಲೀಟಾಗಿ ಈ ಒಂದು ಬೇಸಿಸ್ ಮೇಲೆ ಇದೆ. ಓಕೆನಾ? ಸೊ ಇಲ್ಲಿ ನೋಡಿ, ಫಸ್ಟ್ ಮೌನ ದೇವರುಗಳ ಬಗ್ಗೆ ಇಲ್ಲಿ ಲೇಖಕರು ಹೇಳಿದ್ದಾರೆ. ಓಕೆನಾ? ಸೊ ಏನು ಮೊದಲು ಇವಾಗ ದೇವಸ್ಥಾನಗಳಲ್ಲಿ ಏನಿರುತ್ತಲ್ಲ, ದೇವಸ್ಥಾನಕ್ಕೆ ಹೋಗಿದ ತಕ್ಷಣ ದೇವರುಗಳನ್ನ ನಾವು ನೋಡೋದಾದರೆ, ಇವಾಗ ಯೂಶ್ವಲಿ ನಮ್ಮ ದೇವರುಗಳು ಯಾವ ರೀತಿ ಇರುತ್ತೆ ಅಂದರೆ, ಮಾತಾಡಲ್ಲ. ನಮಗೆಲ್ಲ ಗೊತ್ತು ಮಾತಾಡೋದೇ ದೇವರು ಅಂತ ಹೇಳಿ. ಇಲ್ಲಿ ಲೇಖಕಿಯವರಿಗೆ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ಮೌನ ದೇವರುಗಳ ಬಗ್ಗೆ ಹೇಳ್ತಿದ್ದಾರೆ. ಓಕೆನಾ? ಯೂಶ್ವಲಿ ದೇವ್ರು ಮಾತಾಡಲ್ಲ ಅಥವಾ ಚಲಿಸಲ್ಲ, ಭಕ್ತೃ ಸಮಸ್ಯೆಗಳೇನಿದೆಯಲ್ಲ ಅದಕ್ಕೆ ಪ್ರತಿಕ್ರಿಯೆ ಕೊಡಲ್ಲ. ಓಕೆನಾ? ಅಥವಾ ಪ್ರತಿಕ್ರಿಯೆ ಏನಿರುತ್ತಲ್ಲ, ಅಂದರೆ ಕಂಪ್ಲೀಟಾಗಿ ಅವ್ರು ಏನು ಹೇಳ್ತಿದ್ದಾರೋ ಅದಕ್ಕೆ ಇವರು ರೆಸ್ಪಾಂಡ್ ಅನ್ನೋದನ್ನ ಮಾಡಲ್ಲ ಅಲ್ವಾ? ಇಲ್ಲೊಂದು ಎಕ್ಸಾಂಪಲ್ ಅನ್ನೋದನ್ನ ಕೊಟ್ಟಿದ್ದಾರೆ. ಏನು ಅಂದರೆ, ಇವಾಗ ಭಕ್ತರು, ಓಕೆನಾ, ಭಕ್ತರು ಏನು ಮಾಡ್ತಾರೆ ಅಂದರೆ, ಚಪ್ಪಲಿ ಏನಾದರೂ ಕಳ್ತನ ಆಯಿತು ಅಂದರೆ ದೇವರು ಕೂಡ ಮೌನವಾಗಿರುತ್ತೆ ಅಲ್ವಾ? ಚಪ್ಪಲಿ ಕಳ್ತನ ಆಯಿತು ಅಂದ ತಕ್ಷಣ ದೇವರು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡಲ್ಲ. ಸೊ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ, ದೇವರುಗಳು ಮೌನ ಏನಿದೆಯಲ್ಲ, ಜನರಿಗೆ ಯಾವುದೇ ಒಂದು ಸಹಾಯ ಅನ್ನೋದನ್ನ ಮಾಡಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ನಮ್ಮ ಒಂದು ಸಮಸ್ಯೆ ಏನಿದೆಯಲ್ಲ ಅದಕ್ಕೆ ನಾವೇ ಪರಿಹರಿಸ್ಕೋಬೇಕು, ನಾವೇ ಪರಿಹಾರ ಅನ್ನೋದನ್ನ ತಗೋಬೇಕು, ಅಥವಾ ನಾವೇ ಒಂದು ಪರಿಹಾರಕ್ಕೆ ಏನು ಮಾಡಬೇಕು ಅನಿಸುತ್ತಲ್ಲ ಅದನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ಹಾಗೆ ಇಲ್ಲಿ ಒಂದು ಎಕ್ಸಾಂಪಲ್ ಹೇಳಿದ್ದಾರೆ. ಏನು ಅಂದರೆ, ಈಗ
ದೇವಾಲಯಕ್ಕೆ ಹೋದಾಗ ಓಕೆನಾ, ಭಕ್ತರು ಏನು ಮಾಡ್ತಾರೆ ಅಂದರೆ ಹೊರಗಡೆನೇ ಚಪ್ಪಲಿ ಅನ್ನೋದನ್ನ ಬಿಟ್ಟು ಬರ್ತಾರೆ ಅಲ್ವಾ. ಆದರೆ ಏನು ಚಪ್ಪಲಿ ಹೊರಗಡೆ ಬಿಟ್ಟು ಬಂದಾಗ ಒಂದೊಂದು ಸತಿ ಹೋಗಿ ನೋಡಿದ್ರೆ ಆ ಚಪ್ಪಲಿನೇ ಕಾಣಿಸಲ್ಲ. ಸೊ ಅದಕ್ಕೆ ಇಲ್ಲಿ ಲೇಖಕಿಯವರು ಒಂದು ಪ್ರಶ್ನೆ ಅನ್ನೋದನ್ನ ಮಾಡ್ತಿದ್ದಾರೆ, ಏನು ಅಂದರೆ ಚಪ್ಪಲಿಯನ್ನೇ ಕಾಪಾಡಲು ಆಗದ ದೇವರು ಮನುಷ್ಯರನ್ನು ಹೇಗೆ ಕಾಪಾಡುತ್ತಾನೆ ಅಂತ ಹೇಳಿ ಪ್ರಶ್ನೆ ಅನ್ನೋದನ್ನ ಮಾಡ್ತಿದ್ದಾರೆ. ಅಂದರೆ ಇದು ಏನತ್ರ ಬೇಸಿಸ್ ಮೇಲೆ ಪ್ರಶ್ನೆ ಅಂದರೆ ಒಂದು ಅಂಧ ಭಕ್ತಿ ಏನಿರುತ್ತಲ್ಲ ಅದ್ರ ಬಗ್ಗೆ ಪ್ರಶ್ನೆ, ಹಾಗೆಯೇ ಒಂದು ಯೋಚನೆ ಇಲ್ಲದ ನಂಬಿಕೆಗಳು ಏನಿರುತ್ತಲ್ಲ ಅದ್ರ ಬಗ್ಗೆ ಟೀಕಿಸ್ತಿದ್ದಾರೆ. ಓಕೆನಾ, ಅಂದರೆ ಏನು ಇಲ್ಲಿ ದೇವರ ಬಗ್ಗೆ ಏನೂ ಹೇಳ್ತಿಲ್ಲ, ಬಟ್ ಏನು ಒಬ್ಬೊಬ್ಬ ವ್ಯಕ್ತಿಗಳು ಏನು ಮಾಡ್ತಿದ್ದಾರೆ ಅಂದರೆ ದೇವರ ಹೆಸರುಗಳಲ್ಲಿ ಎಷ್ಟು ಹಣನ ಸಂಪಾದನೆ ಮಾಡ್ತಿದ್ದಾರೆ, ಹಾಗೆ ಎಷ್ಟು ಜನ ಮುಗ್ಧ ಮನಸ್ಸಿನ ಇರುವಂಥ ಒಂದು ಜನಗಳಿಗೆ ಮೋಸ ಮಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಹಾಗೆ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಏನು ಅಂದರೆ ಇವಾಗ ಕಾಲೇಜಿನ ಒಂದು ಉಪನ್ಯಾಸಕ ಓಕೆನಾ, ಅವ್ರು ಏನು ಮಾಡ್ತಾರೆ ಓಕೆ ಅಂದ್ಬಿಟ್ಟು ಹೋಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಪ್ರಸಾದ ಎಲ್ಲ ತೊಗೊಂಡು ರಿಟರ್ನ್ ಬಂದಾಗ ಅವ್ರು ಹಾಕಿದಂತಹ ಒಂದು ಬೂಟ್ಸ್ ಏನಿರುತ್ತಲ್ಲ ಅದು ಕಳ್ತನ ಆಗಿರುತ್ತೆ. ಓಕೆನಾ, ಅವ್ರ ನಂತರ ಏನು ಮಾಡ್ತಾರೆ, ಅಯ್ಯೋ ಓಕೆ ಚಪ್ಪಲಿ ಕಾಣಿಸ್ತಿಲ್ಲ ಅಥವಾ ಶೂಸ್ ಕಾಣಿಸ್ತಿಲ್ಲ ಅಂತ ಹೇಳಿ ಅವ್ರೇನು ಮಾಡ್ತಾರೆ ಅಂದರೆ ಬರಿಗಾಲಲ್ಲೇ ಅವರು ಕಾಲೇಜ್ಗೆ ಹೋಗ್ತಾರೆ. ಓಕೆನಾ, ಸೊ ಕಾಲೇಜ್ಗೆ ಹೋದಾಗ ಆ ಲೆಕ್ಚರರ್ಗೆ ಯಾವ ರೀತಿ ಅನ್ನಿಸ್ತಿರುತ್ತೆ ಅಂದರೆ ಕಂಪ್ಲೀಟಾಗಿ ಸಂಕೋಚ ಅನ್ನೋದಾಗ್ತಿರುತ್ತೆ, ಅವಮಾನ ಅನ್ನೋದಾಗ್ತಿರುತ್ತೆ. ಹಾಗೆ ಬೇರೆಯವರು ಅವ್ರ ಕಾಲನ್ನ ನೋಡಿದ ತಕ್ಷಣ ಏನು ಇವರು ಶೂಸ್ನೇ ಮರ್ತು ಬಂದಿದ್ದಾರಲ್ಲ ಅಂತ ಹೇಳಿ ಅವ್ರು ನಗೋ ಚಾನ್ಸಸ್ಗಳಿರುತ್ತೆ, ಇದೆಲ್ಲ ಇರುತ್ತಲ್ವಾ. ಸೊ ಇದರಿಂದ ಲೇಖಕಿಯವರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಭಕ್ತಿ ಅನ್ನೋದು ಮನುಷ್ಯನ ಸಮಸ್ಯೆಗೆ ಪರಿಹಾರ ಅಲ್ವಾ. ಅಂದರೆ ವಾಸ್ತವ ಅನ್ನೋದು ಮುಖ್ಯ ಆಗಿರುತ್ತೆ. ಸೊ ಇದಾದಮೇಲೆ ಲೇಖಕರು ಮಾತನಾಡುವ ದೇವರುಗಳ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಓಕೆನಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಲವೊಬ್ಬರ ಮೇಲೆ ದೇವ್ರು ಅನ್ನೋದು ಬರುತ್ತೆ. ಸೊ ಆ ದೇವರುಗಳು ಏನು ಮಾಡ್ತಾರೆ ಅಂದರೆ ಮೈ ಮೇಲೆ ಬರುತ್ತೆ, ಜೋರಾಗಿ ಕೂಗುತ್ತೆ, ಕುಣಿಯುತ್ತೆ, ಅಥವಾ ಭಕ್ತರು ಏನಾದರೂ ಕ್ವಶನ್ ಕೇಳಿದ್ರು ಅಂದರೆ ಅದಕ್ಕೆ ಉತ್ತರ ಕೂಡ ಕೊಡುತ್ತೆ ಅಲ್ವಾ. ಸೊ ಜನಗಳು ಏನು ಅಂದ್ಕೊಳ್ತಾರೆ, ಇದನ್ನೇ ನಿಜವಾದ ದೇವರು ಅಂತ ಹೇಳಿ ನಂಬ್ಕೊಳ್ತಾರೆ ಅಲ್ವಾ. ಇದಕ್ಕೆ ಒಂದು ಎಕ್ಸಾಂಪಲ್ ಅನ್ನೋದನ್ನ ಕೊಟ್ಟಿದ್ದಾರೆ ಇಲ್ಲಿ ಲೇಖಕರು. ಸೊ ಇಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ, ಸೊ ಅವನ ಮೇಲೆ ದೇವ್ರು ಅನ್ನೋದು ಬಂದಿರುತ್ತೆ. ಓಕೆನಾ, ಆವಾಗ ಅವನೇನು ಮಾಡ್ತಾನೆ ಅಂದರೆ ಅವನ ಮಗ ದೇವ್ರ ಮೇಲೆ ವ್ಯಕ್ತಿ ಮೇಲೆ ಏನು ದೇವ್ರು ಬಂದಿರುತ್ತಲ್ಲ ಅವನ ಮಗ ಏನು ಮಾಡ್ತಾನೆ ಅಂದರೆ ಶಾಲೆಗೆ ಹೋಗಬೇಕಾಗಿರುತ್ತೆ. ಅವನು ಅವ್ರ ಅಪ್ಪನ ಹತ್ರ ಹೋಗಿ ಹಣ ಇಸ್ಕೊಳ್ಳೋಣ ಅಂತ ಹೇಳಿ ಬರ್ತಾನೆ. ಆಗ ಅವನು ದೇವ್ರ ಹತ್ರ ಕೇಳ್ತಾನೆ, ದೇವ್ರು ಹಣ ಕೊಡು ಅಂತ ಹೇಳಿ ಅವ್ರ ಅಪ್ಪನ ಕೇಳಿದಾಗ ಅವ್ರ ಅಪ್ಪ ರೆಸ್ಪಾಂಡ್ ಮಾಡ್ತೀನಿ ಏನು ಅಂದರೆ ನಾನು ದೇವರಲ್ಲ, ನಾನು ದೇವರು ನಿಮ್ಮಪ್ಪನಲ್ಲ ಅಂತ ಹೇಳಿ ಅವ್ನು ರೆಸ್ಪಾಂಡ್ ಮಾಡ್ತಾನೆ. ಓಕೆನಾ, ಸೊ ಅದಕ್ಕೆ ಫುಲ್ ಕೋಪ ಆಗ್ಬಿಡುತ್ತೆ ಅವ್ರ ಅಪ್ಪಂಗೆ. ಏನಕ್ಕೆ ಅಂದರೆ ಅವನ ಮೇಲೆ ದೇವ್ರು ಬಂದಿದೆ ಅಂತ ಹೇಳಿ ಜನಗಳು ನಂಬೇಕಲ್ಲ, ಅದು ಬಿಟ್ಟು ಇವ್ರ ಮಗ ಬಂದ್ಬಿಟ್ಟು ಕಾಸು ಕೊಡು ಅಂತ ಹೇಳಿ ಕೇಳಿದಾಗ ಅವ್ರಿಗೆ ಫುಲ್ ಕೋಪ ಬಂದ್ಬಿಡುತ್ತೆ. ಈ ದೃಶ್ಯನ ಲೇಖಕರು ಒಂದು ಹಾಸ್ಯವಾಗಿ ಹೇಳಿದ್ದಾರೆ. ಓಕೆನಾ, ಸೊ ಇದರ್ಥ ಏನು ಅಂದರೆ ದೇವ್ರು ಬಂದ ಮೇಲೆ ವ್ಯಕ್ತಿ ಏನಿರ್ತಾನಲ್ಲ ಅವನಿಗೆ ತನ್ನ ಒಂದು ಕುಟುಂಬದ ಜವಾಬ್ದಾರಿಯಿಂದನೇ ಅವನು ತಪ್ಪಿಸ್ಕೊಳ್ತಾನೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ದೈವತ್ವದ ಹೆಸರಿನಲ್ಲಿ ಒಂದು ನಾಟಕೀಯವಾಗಿರುವಂಥ ಒಂದು ಸ್ಥಿತಿ ಆಗಿರ್ಬೋದು ಅಥವಾ ನಾಟಕ ಮಾಡೋದಾಗಿರ್ಬೋದು, ಇದ್ರ ಬಗ್ಗೆ ಎಲ್ಲ ಹೇಳ್ತಾ ಹೋಗಿದ್ದಾರೆ. ಹಾಗೆ ಇಲ್ಲಿ ಇನ್ನೊಂದು ಸ್ವಲ್ಪ ಉದಾಹರಣೆ ಅನ್ನೋದನ್ನ ಕೊಟ್ಟಿದ್ದಾರೆ. ಏನು ಅಂದರೆ ಸೊ ಯಾವ ರೀತಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅಂದರೆ ದೇವರಿಗೂ ಕೂಡ ನೋವು ಆಗುತ್ತದೆ ಅನ್ನೋ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಓಕೆನಾ, ಸೊ ಇವಾಗ ದೇವರು ಬಂದಾಗ ಒಂದು ಹುಡುಗನ ದೇವರು ಓಡಿಸ್ಕೊಂಡು ಹೋಗ್ತಿರುತ್ತೆ. ಓಕೆನಾ, ಓಡಿಸ್ಕೊಂಡು ಹೋಗ್ಬೇಕಾದ್ರೆ ಹುಡುಗ ಸಡನ್ನಾಗಿ ಓಡಬೇಕಾದ್ರೆ ಬಿದ್ದೋಗ್ತಾನೆ. ಓಕೆನಾ, ಆಗೇನು ಮಾಡುತ್ತೆ, ದೇವ್ರಿಗೂ ಕೂಡ ಅವನ್ನ ಓಡಿಸ್ಕೊಂಡು ಹೋಗ್ತಿರ್ತಾರಲ್ಲ ಅವ್ರಿಗೂ ಸ್ವಲ್ಪ ಕಾಲಿಗೆ ನೋವಾಗುತ್ತೆ. ಸೊ ಇಲ್ಲಿ ಲೇಖಕಿಯವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಏನು ಪ್ರಶ್ನೆ ಅನ್ನೋದನ್ನ ಮಾಡ್ತಿದ್ದಾರೆ ಅಂದರೆ ದೇವರಿಗೂ ಕೂಡ ನೋವು ಆಗುತ್ತದೆಯಾ ಅಂತ ಹೇಳಿ ಒಂದು ಪ್ರಶ್ನೆ ಅನ್ನೋದನ್ನ ಮಾಡ್ತಿದ್ದಾರೆ. ಓಕೆನಾ, ಅಂದರೆ ಇದು ದೇವರ ನಂಬಿಕೆ ಏನಿದೆಯಲ್ಲ ಅದು ದುರ್ಬಲಗೊಳಿಸುವ ಒಂದು ಪ್ರಮುಖವಾದಂತಹ ಒಂದು ಉದಾಹರಣೆ. ಅಂದರೆ ಅವ್ರಿಗೆ ಏನು ದೇವ್ರು ಬಂದಿರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಯಲ್ ಅಥವಾ ಫೇಕ್ ಅಂತಲೂ ಗೊತ್ತಿರಲ್ಲ, ಬಟ್ ಏನು ಒಬ್ರೊಬ್ರು ನಾಟಕ ಏನು ಆಡ್ತಾರಲ್ಲ ಅದ್ರ ಬಗ್ಗೆ ಇಲ್ಲಿ ಲೇಖಕಿಯವರು ಹೇಳ್ತಾ ಹೋಗಿದ್ದಾರೆ. ಹಾಗೆ ಸ್ವಲ್ಪ ಕೆಲವೊಂದು ಪ್ರಮುಖ ವಿಚಾರಗಳನ್ನ ಕೂಡ ಇಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಓಕೆನಾ, ಏನು ಅಂದರೆ ಇವಾಗ ಬಸ್ ಚಾಲನೆ ಅನ್ನೋದನ್ನ ಮಾಡಬೇಕಾದ್ರೆ ಇವಾಗ ಬಸ್ ಡ್ರೈವರ್ಸ್ ಇರ್ತಾರಲ್ಲ ಅವರು ಯೂಶಲಿ ಬಸ್ ಅನ್ನೋದನ್ನ ಡ್ರೈವ್ ಮಾಡ್ತಿರ್ತಾರಲ್ಲ, ಆಗ ಸಡನ್ನಾಗಿ ಅವ್ರ ಮೇಲೆ ಏನಾದರೂ ಮೈ ಮೇಲೆ ದೇವ್ರು ಬಂದರೆ ಏನಾಗುತ್ತೆ, ಯೂಶಲಿ ಅಪಘಾತ ಅನ್ನೋದಾಗುತ್ತೆ. ಎಷ್ಟು ಜನದ ಪ್ರಾಣ ಅನ್ನೋದು ಬಸ್ ಚಾಲಕನ ಮೇಲಿರುತ್ತೆ. ಅಕಸ್ಮಾತ್ ಅವ್ನಿಗೇನಾದ್ರು ದೇವ್ರು ಬಂದರೆ ಏನಾಗುತ್ತೆ, ಅಪಘಾತ ಆಗುತ್ತಲ್ವಾ. ಸೊ ಹಾಗೇನೆ ಇವಾಗ ಪರೀಕ್ಷೆ ಬರಿಬೇಕು ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಫುಲ್ ಕಂಪ್ಲೀಟಾಗಿ ತಯಾರಾಗಿರ್ತಾನೆ, ಬಟ್ ಪರೀಕ್ಷೆ ಬರೆಯೋ ಕೇಂದ್ರದಲ್ಲಿ ಏನಾದ್ರು ವಿದ್ಯಾರ್ಥಿಗೆ ಒಂದು ದೇವ್ರು ಅನ್ನೋದು ಬಂದರೆ ಆಗೇನಾಗುತ್ತೆ, ಅವನ ಪರೀಕ್ಷೆನೇ ಹಾಳಾಗುತ್ತೆ ಅಲ್ವಾ. ಸೊ ಈ ಒಂದು ಲೈನ್ಸ್ ಹೇಳ್ತಿರೋದು ಏನಕ್ಕೆ ಅಂದರೆ ನಮ್ಮ ಒಂದು ಮೂಢನಂಬಿಕೆ ಏನಿದೆಯಲ್ಲ ಸಮಾಜದಲ್ಲಿ ಒಂದು ಅಪಾಯಕಾರಿಯಾಗಿದೆ ಅಲ್ವಾ.
ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ನೆಕ್ಸ್ಟು ಹೇಳ್ತಾ ಇದ್ದಾರೆ ಏನು ಅಂದರೆ ಮೈ ಮೇಲೆ ಬರುವಂತಹ ಒಂದು ದೇವರುಗಳ ಬಗ್ಗೆ ಹೇಳ್ತಿದ್ದಾರೆ. ಸೊ ದೇವರು ಮೈ ಮೇಲೆ ಬಂದ ತಕ್ಷಣ ಏನು ಯೂಶ್ವಲಿ ಅವ್ರ ಹತ್ರ ಇರುವಂತಹ ದೊಣ್ಣೆ ಏನಿದೆಯಲ್ಲ ಅದನ್ನು ಜೋರಾಗಿ ಬೀಸ್ತಾರೆ. ಹಾಗೆ ಕಣ್ಣ ಕೆಕ್ಕರಿಸುವಂತೆ ನೋಡ್ತಾರೆ, ಅಂದರೆ ಕಂಪ್ಲೀಟಾಗಿ ದಪ್ಪದ ಕಣ್ಣನ್ನು ಬಿಟ್ಟಿರ್ತಾರೆ. ಹಾಗೆ ಕೂಗೋದಾಗಿರ್ಬೋದು ಅಥವಾ ಕುಣಿಯೋದಾಗಿರ್ಬೋದು ಇದೆಲ್ಲ ಮಾಡ್ತಿರ್ತಾರೆ. ಇದರಿಂದ ಏನಾಗುತ್ತೆ, ಇದನ್ನೆಲ್ಲ ನೋಡಿದಂತಹ ಜನಗಳು ಅನ್ಕೊಳ್ತಾರೆ ಅಂದರೆ ಅವ್ರಿಗೆ ಫುಲ್ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅಲ್ವಾ. ಭಯ ಸ್ಟಾರ್ಟ್ ಆದಾಗ ಏನು ಮಾಡ್ತಾರೆ, ಅವ್ರನ್ನ ಕಂಪ್ಲೀಟಾಗಿ ಭಕ್ತಿಯಿಂದ ನೋಡ್ತಾರೆ. ಇವ್ರ ಮೇಲೆ ದೇವ್ರು ಬರುತ್ತಪ್ಪ, ಇವ್ರ ಮೇಲೆ ನಾವು ತುಂಬ ನಂಬಿಕೆ ಇರಬೇಕು ಆ್ಯಂಡ್ ತುಂಬ ಭಕ್ತಿಯಿಂದ ನಾವು ಗೌರವ ಅನ್ನೋದನ್ನ ಕೊಡಬೇಕು ಅಂತ ಹೇಳಿ ಯಾರ ಮೇಲೆ ದೇವ್ರು ಬರುತ್ತಲ್ಲ ಆ ವ್ಯಕ್ತಿಗೆ ಗೌರವ ಆಗಿರಲಿ ಅಥವಾ ತುಂಬ ನಂಬಿಕೆಯಿಂದ ಅವ್ರು ಏನೇ ಕೇಳಿದ್ರು ಎಲ್ಲನೂ ಕೊಡ್ತಾರೆ ಅಲ್ವಾ. ಸೊ ಹಾಗೆ ಇಲ್ಲಿ ಇನ್ನೂ ಇಲ್ಲೊಂದು ಎಕ್ಸಾಂಪಲ್ ಹೇಳಿದ್ದಾರೆ ಏನು ಅಂದರೆ ಪೊಲೀಸರಿಗೆ ಹೆದರಿದ ದೇವರ ಬಗ್ಗೆ ಹೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ಈ ಒಂದು ಎಕ್ಸಾಂಪಲ್ ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಇರ್ತಾನೆ. ಓಕೆನಾ. ಅವನ ಮೇಲೆ ದೇವ್ರು ಅನ್ನೋದು ಬಂದಿರುತ್ತೆ. ಸೊ ಅವನೇನು ಮಾಡ್ತಿರ್ತಾನೆ, ಯೂಶ್ವಲಿ ಅವನ ಕೈಲಿ ಒಂದು ದೊಣ್ಣೆ ಇರುತ್ತೆ. ಓಕೆನಾ. ದೊಣ್ಣೆಯಿಂದ ಅವನು ಜೋರಾಗಿ ಬೀಸಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಅಲ್ಲೇ ಇದ್ದಂತಹ ಒಬ್ಬ ಯುವಕನ ಕಣ್ಣಿಗೆ ಅದು ಹೊಡೆಯುತ್ತೆ, ಆ ದೊಣ್ಣೆ ಅನ್ನೋದು ಹೊಡೆಯುತ್ತೆ. ಓಕೆನಾ. ಆ ಯುವಕ ಏನು ಮಾಡ್ತಾನೆ ಅಂದರೆ ಹೋಗ್ತಾನೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಈ ಒಂದು ವಿಷಯ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ಒಂದು ಕಂಪ್ಲೇಂಟ್ ಅನ್ನೋದನ್ನ ಕೊಡ್ತಾನೆ. ಓಕೆನಾ. ಆಗ ಪೊಲೀಸವ್ರು ಏನು ಮಾಡ್ತಾರೆ ಅಂದರೆ ಹೋಗಿ ಆ ಒಂದು ವ್ಯಕ್ತಿ ಮೇಲೆ ಏನು ದೇವ್ರು ಬಂದಿರುತ್ತಲ್ಲ ಆ ವ್ಯಕ್ತಿನ ಬಂಧಿಸ್ತಾರೆ. ಓಕೆನಾ. ಆಗ ಏನಾಗುತ್ತೆ, ದೇವರು ಅಂದರೆ ಆ ವ್ಯಕ್ತಿ ಏನಿದಲ್ಲ ಅವ್ರಿಗೆ ದೇವ್ರು ಬಂದಿರೋದಲ್ಲ ಅವರು ಲಾಕಪ್ನಲ್ಲೇ ಕುತ್ಕೊಂಡಿರ್ತಾರೆ ಅಲ್ವಾ. ಸೊ ಇದನ್ನು ಲೇಖಕರು ಒಂದು ಹಾಸ್ಯಭರಿತವಾಗಿ ಹೇಳ್ತಾ ಹೋಗಿದ್ದಾರೆ. ಅಂದರೆ ಏನು, ಕಾನೂನಿನ ಮುಂದೆ ದೇವರು ಕೂಡ ಸಾಮಾನ್ಯವಾದ ವ್ಯಕ್ತಿ ಅಂತ ಹೇಳಿದ್ದಾರೆ. ಅಂದರೆ ಏನು, ಇಲ್ಲಿ ದೈವ ಶಕ್ತಿ ಅನ್ನೋದು ಸುಳ್ಳು. ಅಂದರೆ ರಿಯಲ್ ದೇವ್ರು ಏನಿರುತ್ತಲ್ಲ, ರಿಯಲ್ ದೇವ್ರು ಬಂದಿದೆ ಅಂತ ಹೇಳ್ಬಿಟ್ಟು ಜನಗಳು ಏನು ನಾಟಕ ಅನ್ನೋದು ಮಾಡ್ತಾರಲ್ಲ, ಇವಾಗ ಯಾರ ಹತ್ರನೋ ಒಂದು ದುಡ್ಡಿಸ್ಕೊಡೋದಕ್ಕಾಗಿರಲಿ ಅಥವಾ ಯಾರನ್ನೋ ಒಬ್ಬರನ್ನ ಭಯಪಡಿಸೋದಕ್ಕಾಗಿರಲಿ, ಮುಗ್ಧ ಜನಗಳಿಗೆ ಒಂದು ಏನಾದ್ರು ಮಾಡಿ ಹಣ ಕಿತ್ಕೊಳ್ಳೋದಾಗಿರಲಿ, ಇದೆಲ್ಲ ಮಾಡ್ತಾರಲ್ಲ. ನನ್ನ ಮೇಲೆ ದೈವಶಕ್ತಿ ಬಂದಿದೆ, ನಾನು ದೇವರು ಅಂತ ಹೇಳಿ ನಂಬಿಸಿ ಎಷ್ಟೊಂದು ಜನ ಮೋಸ ಮಾಡ್ತಾರಲ್ಲ, ಇದೆಲ್ಲ ಸುಳ್ಳು, ಇದೆಲ್ಲ ರಿಯಲ್ ಅಲ್ಲ ಅಂತ ಇಲ್ಲಿ ಲೇಖಕರು ಹೇಳೋದಕ್ಕೆ ಒಂದು ಪ್ರಯತ್ನ ಅನ್ನೋದನ್ನ ಪಡ್ತಿದ್ದಾರೆ. ಹಾಗೆ ಇನ್ನೊಂದು ಎಕ್ಸಾಂಪಲ್ ಹೇಳಿದ್ದಾರೆ ಏನು ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಇಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ದೇವ್ರು ಅನ್ನೋದು ಬಂದಿರುತ್ತೆ. ಓಕೆನಾ. ಸೊ ಅವನೇನು ಮಾಡ್ತಾನೆ ಅಂದರೆ ಕೈಯಲ್ಲಿ ಮಚ್ಚು ಅನ್ನೋದನ್ನ ಹಿಡಿದುಬಿಟ್ಟು ವ್ಯಕ್ತಿಗಲ್ಲ, ಇವಾಗ ಯಾರೋ ಒಬ್ಬ ವ್ಯಕ್ತಿಗೆ ದೇವ್ರು ಅನ್ನೋದು ಬಂದಿರುತ್ತೆ. ಅವನೇನು ಮಾಡ್ತಾನೆ ಅಂದರೆ ಒಬ್ಬ ವ್ಯಕ್ತಿ ಮಚ್ಚು ಅನ್ನೋದನ್ನ ಇಟ್ಕೊಂಡಿರ್ತಾನೆ. ಓಕೆನಾ. ಆ ಮಚ್ಚು ಹಿಡಿದಿದ್ದಂತಹ ವ್ಯಕ್ತಿಗೆ ಈ ದೇವ್ರು ಏನು ಮಾಡ್ತಾನೆ ಅಂದರೆ ಹೊಡಿಯೋದಕ್ಕೆ ಹೋಗ್ತಾರೆ. ಓಕೆನಾ. ಹೋದಾಗ ಏನು ಮಾಡ್ತಾನೆ, ಮಚ್ಚು ಹಿಡಿದಿರ್ತಾನಲ್ಲ ಆ ವ್ಯಕ್ತಿ ಕೋಪ ಬಂದ್ಬಿಡುತ್ತೆ. ಅವನೇನು ಮಾಡ್ತಾನೆ ಅಂದರೆ ಇವತ್ತಿನ ನಾನು ಮುಗಿಸ್ತೀನಿ ಅಂತ ಹೇಳಿ ಹೋಗ್ತಾನೆ. ಆ ಭಯದಿಂದ ಈ ದೇವ್ರು ಬಂದಿರುತ್ತಲ್ಲ ವ್ಯಕ್ತಿ ಅವನು ಕೂಡ ಓಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ಯೂಶಲಿ ದೇವ್ರು ಬಂದಾಗ ದೇವರು ಓಡೋಗುತ್ತಾ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಿರೋದು ಲೇಖಕರು. ಅಂದರೆ ದೇವರುಗಳು ಒಂದು ನಿಜವಾದ ಶಕ್ತಿನೇ ಇರಲ್ಲ ಅವ್ರಿಗೆ, ಬಟ್ ಏನು ಸುಮ್ಮನೆ ಧೈರ್ಯದ ಒಂದು ನಾಟಕ ಅನ್ನೋದನ್ನ ಮಾಡಿಬಿಟ್ಟು ಇವಾಗ ಮುಗ್ಧ ಜನರ ಮೇಲೆ ಅನ್ಯಾಯ ಅನ್ನೋದನ್ನ ಮಾಡೋದಾಗಿರ್ಬೋದು ಅಥವಾ ದುಡ್ಡಿಗೋಸ್ಕರ ಡಿಮ್ಯಾಂಡ್ ಮಾಡೋದಾಗಿರ್ಬೋದು, ಇದ್ರ ಮೇಲೆ ಈ ಒಂದು ಬೇಸಿಸ್ ಮೇಲೆಲ್ಲ ಇವರು ಕೆಲಸ ಅನ್ನೋದನ್ನ ಮಾಡ್ತಾರೆ ಅಂತ ಇಲ್ಲಿ ಹೇಳ್ತಿರೋದು. ಓಕೆನಾ. ಸೊ ಹಾಗೆ ಏನು ಅಂದರೆ ಕೆಲವು ದೇವರುಗಳು ಏನು ಮಾಡ್ತಾರೆ ಅಂದರೆ ಭಕ್ತರನ್ನು ಹೊಡೆಯೋದಾಗಿರಲಿ ಅಥವಾ ತುಂಬ ಎದುರಿಸೋದಾಗಿರಲಿ ಅಥವಾ ಜೇಬಿನಿಂದ ಹಣ ಕಿತ್ಕೊಳ್ಳೋದಾಗಿರಲಿ ಇದನ್ನೆಲ್ಲ ಮಾಡ್ತಾರೆ ಅಲ್ವಾ. ಸೊ ಜನಗಳು ಏನು ಅಂದ್ಕೊಳ್ತಾರೆ, ಇದನ್ನು ದೇವ್ರ ಕೃಪೆ ಅಂತ ಹೇಳಿಬಿಟ್ಟು ನಂಬ್ಕೊಳ್ತಾರೆ. ಬಟ್ ಲೇಖಕರು ಇದನ್ನು ತೀವ್ರವಾಗಿ ಖಂಡಿಸ್ತಾ ಹೋಗಿದ್ದಾರೆ. ಓಕೆನಾ. ಹಾಗೆ ಇಲ್ಲೊಂದು ಎಕ್ಸಾಂಪಲ್ ಹೇಳಿದ್ದಾರೆ ಏನು ಅಂದರೆ ಒಬ್ಬ ಮುದುಕ ಇರ್ತಾನೆ, ಮುದುಕನ ಮೇಲೆ ದೇವ್ರು ಅನ್ನೋದು ಬರುತ್ತೆ. ಓಕೆನಾ. ಅವನ ಪದ್ಧತಿ ಏನು ಅಂದರೆ ಭಕ್ತರನ್ನು ಅಪ್ಕೊಳ್ಳೋದಂತೆ. ಓಕೆನಾ. ಅವನ ಮೇಲೆ ದೇವ್ರು ಬಂದಿದ ತಕ್ಷಣ ಅವನು ಭಕ್ತರನ್ನು ಅಪ್ಕೊಳ್ಳೋ ಒಂದು ಪದ್ಧತಿ ಅನ್ನೋದು ಇರುತ್ತೆ. ಹಾಗೆ ಆ ವ್ಯಕ್ತಿ ಏನು ಮಾಡ್ತಿರ್ತಾನೆ ಅಂದರೆ ಯುವತಿಯರು ಏನಾದ್ರು ಬಂದರು ಅಂದರೆ ಅವ್ರನ್ನ ಹೆಚ್ಚು ಹೊತ್ತು ಅಪ್ಕೊಳ್ತಿದ್ರಂತೆ, ಅಂದರೆ ತಪ್ಕೊಳ್ತಿದ್ರಂತೆ. ಓಕೆನಾ. ಇದ್ರ ಮೂಲಕ ಲೇಖಕರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ದೇವರ ಒಂದು ಹೆಸರಿನಲ್ಲಿ ಏನು ಈ ವ್ಯಕ್ತಿ ಏನಿದಾನಲ್ಲ ಅವನು ಎಷ್ಟು ಮೋಸ ಮಾಡ್ತಿದ್ದಾನೆ ಅಥವಾ ದುರುಪಯೋಗ ಏನು ಪಡಿಸ್ಕೊಳ್ತಿದ್ದಾನಲ್ಲ ಅದ್ರ ಬೇಸಿಸ್ ಮೇಲೆ ಹೇಳ್ತಿದ್ದಾರೆ. ಅಂದರೆ ಏನು, ದೇವ್ರು ಬರ್ತಿದೆ ಅಂತ ಹೇಳಿ ಬೇರೆಯವ್ರನ್ನ ಅಪ್ಕೊಳ್ಳೋದಾಗಿರ್ಬೋದು ಅಥವಾ ಯುವತಿಯರು ಸಿಕ್ಕಿದ್ರು ಅಂದ ತಕ್ಷಣ ಯುವತಿಯರನ್ನ ಹೆಚ್ಚು ಹೊತ್ತು ಅಪ್ಕೊಳ್ಳೋದಾಗಿರ್ಬೋದು. ಅಂದರೆ ಜನಗಳ ಒಂದು ಅಜ್ಞಾನ ಏನಿದೆಯಲ್ಲ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಾ ಹೋಗ್ತಾರೆ. ಸೊ ಕೊನೆಗೆ ಭಕ್ತರು ಏನು ಮಾಡ್ತಾರೆ ಅಂದರೆ ವಿರೋಧಿಸಿದಾಗ ದೇವರ ಒಂದು ಪದ್ಧತಿ
ಅಥವಾ ಈ ಒಂದು ಏನು ಅಪ್ಕೊಳ್ಳೋ ಪದ್ಧತಿ ಏನಿರುತ್ತಲ್ಲ ಆ ಪದ್ಧತಿನ ಬಿಡ್ತಾರಂತೆ. ಜನಗಳೇನು ಇದನ್ನು ಪರೀಕ್ಷೆ ಅಥವಾ ಇದನ್ನು ಪ್ರಶ್ನೆ ಮಾಡಿದಾಗ ಆ ಒಂದು ಪದ್ಧತಿ ಏನಿರುತ್ತಲ್ಲ ಅದನ್ನು ಬಿಟ್ಟಿದ್ದಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಹಾಗೆ ನೆಕ್ಸ್ಟ್ ಇನ್ನೊಂದು ಹೇಳಿದ್ದಾರೆ ಏನು ಅಂದರೆ ಹಬ್ಬ ಹರಿದಿನಗಳೇನಿರುತ್ತಲ್ಲ ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಹೋಗಿದ್ದಾರೆ. ಸೊ ಇವಾಗ ಊರಲ್ಲಿ ಹಬ್ಬ ಹರಿದಿನಗಳೇನಾದ್ರು ಬಂತು ಅಂದರೆ ಆವಾಗ ದೇವ್ರುಗಳನ್ನ ಕರ್ಕೊಂಡು ಬರ್ತಾರಲ್ಲ. ಸೊ ಆವಾಗ ದೇವ್ರುಗಳು ಏನು ಮಾಡ್ತಿರ್ತಾರೆ ಅಂದರೆ ನನ್ನ ಅಣ್ಣ ತಂಗಿ ಸ್ನೇಹಿತ ಅಂತ ಹೇಳಿಬಿಟ್ಟು ಪರಿಚಯ ಅನ್ನೋದನ್ನ ಮಾಡ್ಕೊಳ್ತಾರೆ ಅಲ್ವಾ. ಸರಿ ಪರಿಚಯ ಅನ್ನೋದನ್ನ ಮಾಡ್ಕೊಂಡ್ಮೇಲೆ ಎಲ್ಲರೂ ಕೂಡ ಒಟ್ಟಿಗೆ ಡ್ಯಾನ್ಸ್ ಅನ್ನೋದನ್ನ ಆಡ್ತಿರ್ತಾರೆ. ಸೊ ಹಾಗೆ ಹೇಳಿದ್ದಾರೆ ಏನು ಅಂದರೆ ಇವಾಗ ಜಾತ್ರೆಗಳೆಲ್ಲ ಮಾಡಬೇಕಾದ್ರೆ ದೇವ್ರಿಗೆ ತಮಟೆ ಆಗಿರ್ಬೋದು ಅಥವಾ ಹಾಡುಗಳನ್ನೆಲ್ಲ ಹಾಡ್ತಾರಲ್ವ. ಸೊ ಅದ್ರ ಬಗ್ಗೆನೇ ಹೇಳಿದ್ದಾರೆ ಏನು ಅಂದರೆ ಈಗ ದೇವ್ರುಗಳು ಏನು ಮಾಡ್ತಾರೆ ಅಂದರೆ ದೇವ್ರ ಮೈ ಮೇಲೆ ಏನು ಬಂದಿರುತ್ತಲ್ಲ ಆ ದೇವ್ರುಗಳು ಏನು ಮಾಡ್ತಾರೆ ಅಂದರೆ ಇವಾಗ ವಾದ್ಯಗಾರರು ಏನಿರ್ತಾರಲ್ಲ ಅವ್ರು ಹಾಡು ಹೇಳ್ಬೇಕಾದ್ರೆ ಅವ್ರಿಗೆ ಇಷ್ಟವಾದಂಥ ಹಾಡು ಏನಿರುತ್ತಲ್ಲ ಅದನ್ನು ಮಾತ್ರ ಕೇಳಿಸ್ಕೊಳ್ತಾರಂತೆ. ಬೇರೆ ಏನಾದರೂ ಹಾಡ್ಬಿಟ್ರು ಅಂದರೆ ಅದನ್ನು ಅವರು ಕೇಳಿಸ್ಕೊಳ್ತಾನೆ ಇರಲಿಲ್ವಂತೆ, ಫುಲ್ ಕೋಪ ಮಾಡ್ಕೊಳ್ತಿದ್ರಂತೆ. ಅಂದರೆ ಇಲ್ಲಿ ದೇವರುಗಳ ಒಂದು ಮಾನವನ ಗುಣ ಏನಿದೆಯಲ್ಲ ಅಂದರೆ ಸುಮ್ಮನೆ ದೇವ್ರು ಬಂದಿದೆ ಅಂತ ಹೇಳಿ ಏನು ನಾಟಕ ಮಾಡ್ತಾರಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಹಾಗೆ ಒಂದು ಬಡವ ಶ್ರೀಮಂತನ ಬಗ್ಗೆನೂ ಇಲ್ಲಿ ಹೇಳ್ತಾ ಹೋಗಿದ್ದಾರೆ. ಏನು ಅಂದರೆ ಇವಾಗ ದೇವರು ಏನು ಮಾಡ್ತಾನೆ ಅಂದರೆ ದೇವರು ಬಂದಿರುವಂತಹ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಇವಾಗ ಬಡವರು ಏನಾದ್ರು ಶಾಸ್ತ್ರ ಕೇಳೋಕ್ಕೋ ಅಥವಾ ಏನಾದ್ರು ಕೇಳಬೇಕು ಅಂತ ಹೇಳಿ ಹೋದಾಗ ಅವನ ಒಂದು ಉಡುಪಾಗಿರ್ಬೋದು ಆಭರಣ ಆಗಿರ್ಬೋದು ಅಥವಾ ಆರ್ಥಿಕ ಸ್ಥಿತಿ ಅನ್ನೋದನ್ನ ನೋಡಿ ಇವನು ಬಡವ ಶ್ರೀಮಂತ ಹೇಳಿ ಬೈಫರ್ಗೆಟ್ ಮಾಡ್ತಾರೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಬಡವ ಏನಾದ್ರು ಹೋಗಿ ಕೇಳಿದ್ರು ಅಂದರೆ ಏನು ಮಗ್ನೆ ಅಂತ ಹೇಳಿಬಿಟ್ಟು ದೇವ್ರು ಕರೀತಾರೆ ಅಂತ. ಅದೇ ಏನಾದ್ರು ಶ್ರೀಮಂತ ವ್ಯಕ್ತಿ ಹೋಗಿ ಈ ಥರ ಸಮಸ್ಯೆ ಇದೆ ಅದಕ್ಕೆ ಪರಿಹಾರ ಏನು ಅಂತ ಹೇಳಿ ಕೇಳಿದಾಗ ಅದೇ ಶ್ರೀಮಂತ ವ್ಯಕ್ತಿಗೆ ಈ ದೇವ್ರು ಏನಂತ ಹೇಳುತ್ತೆ ಅಂದರೆ ಏನು ಸ್ವಾಮಿ ಅಂತ ಹೇಳಿ ಗೌರವ ಅನ್ನೋದನ್ನ ಕೊಡುತ್ತಂತೆ. ಅಂದರೆ ಏನು ಅವರು ಹಾಕಿದಂತಹ ಉಡುಪಾಗಿರ್ಬೋದು ಆಭರಣ ಆಗಿರ್ಬೋದು ಅಥವಾ ಆರ್ಥಿಕ ಸ್ಥಿತಿ ಏನಿದೆಯಲ್ಲ ಅದನ್ನ ನೋಡಿ ಮಾತಾಡುತ್ತೆ ಅಂತ ಇಲ್ಲಿ ಲೇಖಕರು ಹೇಳ್ತಿದ್ದಾರೆ. ಅಂದರೆ ಸಮಾಜದ ಒಂದು ಅಸಮಾನತೆ ಏನಿದೆಯಲ್ಲ ಅದು ಎಲ್ಲ ಕಡೆ ಇದೆ ಅಂತ ಇಲ್ಲಿ ಲೇಖಕರು ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಹಾಗೆ ಇಲ್ಲಿ ಲೇಖಕರು ಹೇಳೋದು ಏನು ಅಂದರೆ ಇವಾಗ ದೇವರು ಏನಿದೆ ಅಲ್ಲ ಅವ್ರಿಗೆ ಒಂದು ಇವಾಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಮ್ಯಾಥ್ಸ್ ಫಾರ್ಮುಲಾ ಕೊಟ್ಟರು ಅಥವಾ ಏನೋ ಒಂದು ಸೂತ್ರ ಕೊಟ್ಟರು ಅಂದ್ಕೊಳ್ಳಿ, a+b² ಏನು ಅಂತ ಹೇಳಿ ಕೇಳಿದ್ರೆ ಅವ್ರಿಗೆ ಅದನ್ನು ಈ ಸೂತ್ರನ ಏನು ಅಂತ ಹೇಳಿ ಹೇಳೋದಕ್ಕೆ ಬರುತ್ತಾ ಅಂತ ಹೇಳಿ ಪ್ರಶ್ನೆ ಅನ್ನೋದನ್ನ ಮಾಡ್ತಿದ್ದಾರೆ. ಓಕೆನಾ. ಸೊ ಇದರಿಂದ ಲೇಖಕರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಒಂದು ಜನರ ಒಂದು ಮನಸ್ಥಿತಿಯ ಒಂದು ಫಲ ಏನಿದೆಯಲ್ಲ ಅದ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ಓಕೆನಾ. ಸೊ ಹಾಗೆ ಒಂದು ಬಡತನದ ಪ್ರಶ್ನೆಗೆ ಉತ್ತರ ಇಲ್ಲ ಅನ್ನೋದ್ರ ಬಗ್ಗೆನೂ ಇಲ್ಲಿ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಏನು ಅಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂದರೆ ಮಾರಮ್ಮನ ಹಬ್ಬದ ದಿವಸ ಅವನೇನು ಮಾಡ್ತಾನೆ ಅಂದರೆ ದೇವ್ರನ್ನ ಪ್ರಶ್ನೆ ಅನ್ನೋದನ್ನ ಮಾಡ್ತಾನೆ. ಓಕೆನಾ. ನಮ್ಮ ಜನಗಳಿಗೆ ಒಂದು ಬಡತನ ಹೋಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ಪ್ರಶ್ನೆ ಅನ್ನೋದನ್ನ ಮಾಡ್ತಾನೆ. ಈ ಪ್ರಶ್ನೆಗೆ ದೇವತೆ ಉತ್ತರ ಕೊಡೋಕ್ಕಾಗ್ದಂಗೆ ಅಲ್ಲಿಂದ ಓಡೋಗ್ತಾರಂತೆ. ಓಕೆನಾ. ಜನಗಳು ಕೂಡ ಅವ್ರ ಹಿಂದೆನೇ ಓಡೋಗ್ತಾರೆ. ಈ ಒಂದು ಘಟನೆನ ಲೇಖಕರು ಇದೊಂದು ಅತ್ಯಂತ ಮುಖ್ಯವಾದ ಭಾಗ ಅಂತ ಹೇಳ್ತಿದ್ದಾರೆ. ಅಂದರೆ ಏನು ಇವಾಗ ನಿಜವಾದ ದೇವರು ಏನಿದಾರಲ್ಲ ನಿಜವಾದ ದೇವರಾಗಿದ್ರೆ ಸಮಸ್ಯೆಗೆ ಪರಿಹಾರ ಅನ್ನೋದನ್ನ ಕೊಡ್ತಿದ್ರು. ಬಟ್ ಇಲ್ಲೇನೋ ಇದು ನಿಜವಾದ ದೇವರಲ್ಲ, ಇವ್ರು ಏನೋ ಸುಮ್ಮನೆ ದೇವರ ಹೆಸರಲ್ಲಿ ನಾಟಕ ಆಗಿರ್ಬೋದು ಅದನ್ನೆಲ್ಲ ಮಾಡ್ತಾ ಹೋಗಿದ್ದಾರೆ. ಅಂದರೆ ಮುಗ್ಧ ಜನಗಳೇನಿದಾರಲ್ಲ ಅವರಿಂದ ಯಾವ ರೀತಿ ಯಾರು ದುಡ್ಡನ್ನ ದೋಚಬೇಕು ಅನ್ನೋದನ್ನ ಇಲ್ಲಿ ಮಾಡ್ತಾ ಹೋಗಿದಾರಲ್ವಾ. ಸೊ ಅದಕ್ಕೆ ಇಲ್ಲಿ ಲೇಖಕರು ಏನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂದರೆ ಇವಾಗ ಬಡತನ ಹೋಗಬೇಕು ಅಂದರೆ ಅದಕ್ಕೆ ಶಿಕ್ಷಣ ಆಗಿರ್ಬೋದು ಅಥವಾ ಪರಿಶ್ರಮ ಆಗಿರ್ಬೋದು ಅಥವಾ ಸಾಮಾಜಿಕ ಬದಲಾವಣೆ ಆಗಿರ್ಬೋದು ಇದು ತುಂಬ ನೆಸೆಸರಿ ಅಂತ ಇಲ್ಲಿ ಹೇಳ್ತಿರೋದು. ಅಂದರೆ ಇವಾಗ ನಾವು ಹೋಗಿ ಏನೋ ಕೇಳೋದಕ್ಕಿಂತ ನಮ್ಮಲ್ಲಿ ನಾವು ಚೇಂಜಸ್ ಮಾಡ್ಕೋಬೇಕು ಅಂತ ಇಲ್ಲಿ ಲೇಖಕರು ಹೇಳ್ತಿರೋದು. ಬಡತನ ಆಗಿರ್ಬೋದು ಏನೇ ಒಂದು ಪರಿಹಾರ ಆಗಬೇಕು ಅಂದರೆ ಶಿಕ್ಷಣ ಪರಿಶ್ರಮ ಮತ್ತು ಸಾಮಾಜಿಕ ಬದಲಾವಣೆ ಏನಿದೆಯಲ್ಲ ಇದು ತುಂಬ ಮುಖ್ಯ ಅಂತ ಇಲ್ಲಿ ಹೇಳ್ತಿರೋದು. ಈ ಒಂದು ಲೇಖನದ ಈ ಒಂದು ಲೆಸನ್ನ ಒಂದು ಮುಖ್ಯ ಉದ್ದೇಶ ಆಗಿದೆ. ಓಕೆನಾ. ಸೊ ಇಲ್ಲಿಗೆ ಒಂದು ಲೆಸನ್ ಅದು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಒಂದು ಲೆಸನ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.